ಪ್ರವೇಶ ಮಾಡಿದೆ. ಅಂದರೆ ಮೊದಲನೇ 2ನೇ ಸಾರಿ ಮೊದಲನೇ ಹುಟ್ಟುಹಬ್ಬ ಅಷ್ಟು 1999 ಕಳೆದ. ಈ ಒಂದು ವರ್ಷವನ್ನು ಅವರ ಮೊದಲನೇ ಮಗುವಿನ 1ನೇ ವರ್ಷ ಅಂತಿದ್ದ ರೀತಿಯಲ್ಲಿ ಇದನ್ನು ಆಚರಿಸ್ಬೋದು. ಈ ವರ್ಷ ಮುಗಿಯುವಾಗ ಅವರು 99 ಕಳೆದು 3 ವರ್ಷ. ಇಂಥ ಇದೊಂದು ಸಂಭ್ರಮ ವಿಷಯ. ಯಾಕೆಂದರೆ ಇದೇ ವೇದಿಕೆಯಲ್ಲಿ ಒಂದು ಸರಿ ಶಂಭು ಹೆಗಡೆ ಹೇಳೋದು, ನಾವು ಕಲಾವಿದರು ಬಡವರಿರ್ಬೋದು ಅಥವಾ ನಮ್ಮ ಸಂಪಾದನೆ ಸಣ್ಣದಿರ್ಬೋದು, ಆದರೆ ನಾವು ಸಮಾಜಕ್ಕೆ ಆನಂದವನ್ನು ಕೊಡ್ತೇವೆ. ಆದ್ದರಿಂದ ಈ ಕಲಾವಿದನ ಬದುಕು ಭಾಳ ದೊಡ್ಡದು ಅಂತ ಹೇಳೋದು. ಅದು ಭಾಳ ಯಥಾರ್ಥವಾದ ಮಾತು. ಈ ಆನಂದ ಅನ್ನೋದು ಕಲಾವಿದರ ಮಟ್ಟಿಗೆ ಅದು ಕೇಟರಿಂಗ್ ಅಲ್ಲ. ಕೇಟರಿಂಗ್ನಲ್ಲಿ ಅದನ್ನು ಅನುಭವಿಸೋಕ್ಕೆ ಅದರ ಆನಂದ ಇರುತ್ತೆ, ಕೊಡುವವರಿಗೆ ದುಡ್ಡು ಮಾತ್ರ. ಇದು ಹಾಗಲ್ಲ. ಆ ಮೊದಲೇ ವಾದನ ಅಂತ ಇಟ್ಕೊಳ್ಳಿ ಅವರ ಸಬ್ಜೆಕ್ಟ್. ಆ ಮೊದಲೇ ವಾದನದಲ್ಲಿ ಒಂದೊಂದು ಛಾಪು ಹಾಕುವಾಗಲೂ ಅದು ಪರಿಪೂರ್ಣವಾದ ನಾದವನ್ನು ಕೊಟ್ಟರೆ ಅವ್ರ ಮುಖ ನೋಡಬೇಕು. ಇವತ್ತು ಬಿಡುಗಡೆ ಆಗುವಂಥ ಪುಸ್ತಕದಲ್ಲಿ ಒಂದು ನಗೆ ಇದೆ. ಅವರ ಬಾರಿಸಿ ಕೈ ತೆಗೆದಾಗ ಇದ್ದ ನಗೆ ಇರುತ್ತೆ. ನಗೆ ಇಲ್ಲ ನಿಜವಾಗಿ ಆನಂದ, ಅವರಿಗೆ ಒಳಗೆ ಆಗಿರುವಂಥ ಆನಂದ ಅಭಿವೃದ್ಧಿ. ಹಾಗೆ ಸ್ವತಃ ಕಲಾವಿದ ಸ್ವತಃ ಆನಂದಿಸ್ತಾನೆ. ಅದೊಂದು ಮದ್ದಳೆ ನಾದ ಇರ್ಬೋದು. ವೇಷ ಧರಿಸಿದಾಗ ಅವನಿಗೆ ಅಪರಿಮಿತವಾದ ಆನಂದ ಆಗ್ತದೆ. ಯಾಕೆಂದರೆ ಅವನನ್ನು ನಾವು ಹೇಳಿಕೊಳ್ಳೋದಲ್ಲ. ಅದು ಒಬ್ಬ ಹಿರಣ್ಯಕಶಿಪು ಅಥವಾ ಒಬ್ಬ ಕೃಷ್ಣ ಅಥವಾ ಒಬ್ಬ ರಾಮ, ದಶರಥ ಇಂಥ ಪಾತ್ರಗಳನ್ನು ವಹಿಸಿದರೆ ಅವರ ಒಳಗನ್ನು ವ್ಯಕ್ತಪಡಿಸಿದರೆ ಅದು ದಶರಥವೂ ಆಗೋದಿಲ್ಲ, ಕೃಷ್ಣನೂ ಆಗೋದಿಲ್ಲ. ವಹಿಸಿದ ಪಾತ್ರದ ಒಳಗೆ ಏನು, ಅದರ ಒಳಗೆ ಆ ಒಳಗನ್ನು ಅವನು ವ್ಯಕ್ತಪಡಿಸುವಾಗ ಜನರನ್ನು ನೋಡಿದೆ. ನಿಜವಾದ ಕಲಾವಿದ ಜನರನ್ನು ನೋಡೋದಿಲ್ಲ. ಅವನು ನೋಡಿ ಅವನ ಕಲಾವಿದ ಅಲ್ಲ ಖಂಡಿತ. ಯಾಕೆಂದರೆ ಅವನ ತನ್ಮಯತೆ ಅಲ್ಲಿಗೆ ಹೋಯ್ತು. ಅವನ ಲಕ್ಷ್ಯ ಪ್ರೇಕ್ಷಕರಿಗೆ. ಪ್ರೇಕ್ಷಕರು ಮುಚ್ಚಿದಾಗ ಇರುವಂಥ ಭಾಳ ದೊಡ್ಡ ವಿವಾದ ಇದೆ, ಚರ್ಚೆ ವಿವಾದ ಮಾಡ್ಬೋದು. ಈ ವಿಷಯದಲ್ಲೇ ಒಂದು ಗೋಷ್ಠಿ ಮಾಡ್ಬೋದು. ಪ್ರೇಕ್ಷಕ ಕಲಾವಿದರಿಗೆ ಇಂಪಾರ್ಟೆಂಟ್ ಹೌದು ಅಲ್ವ ಅಂತ. ಅದಕ್ಕೆ ಆ ಚರ್ಚೆನ ಮತ್ತೆ ಇವನು ಆ ಪಾತ್ರವನ್ನು ವಹಿಸಿ ಯಶಸ್ವಿ ಆದಾಗ ಅವನಿಗೆ ಸಿಕ್ಕುವ ಆನಂದ ಉಂಟಲ್ಲ, ಅದು ಬಹಳ ದೊಡ್ಡದು. ಆ ಆನಂದವನ್ನು ಪ್ರೇಕ್ಷಕ ಆ ತನ್ಮಯಿ ಭಾವದಿಂದ ಗ್ರಹಿಸ್ಕೊಳ್ತಾನೆ, ಅವನು ಆನಂದಿಸ್ತಾನೆ. ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಆ ಪಾತ್ರ ಎಷ್ಟು ಚೆನ್ನಾಗಿ ಬಂತು. ಆ ಮೂಲಕವಾಗಿ ಒಂದು ಕಥಾನಕ ಒಂದು ಸಂದೇಶ ಏನಿದೆ ಅದು ಪ್ರೇಕ್ಷಕರಿಗೆ ತಲುಪೋದು. ಇದರಲ್ಲೂ ಕನ್ಫ್ಯೂಷನ್ ಇದೆ. ಪ್ರೇಕ್ಷಕರಿಗೆ ಸಂದೇಶವನ್ನು ತಲುಪಿಸುವುದು ಅಂತ ಅನ್ನೋ ಒಂದು ಪಾಯಿಂಟ್ ಅದು ಕ್ಯಾಂಡಲೈನ್ ಹಾಕಿ ಇಲ್ಲಿ ಕೂತ್ಕೊಂಡು ಧರ್ಮ ಅಂದ್ರೇನು, ನ್ಯಾಯ ಅಂದ್ರೇನು, ನೀತಿ ಅಂದ್ರೇನು ಪ್ರವಚನ ಮಾಡೋದು. ಪ್ರವಚನ ಅಲ್ಲ, ಪ್ರವಚನ ಮಾಡೋದು ತೀರ ಬಾಲಿಶವಾದ ಅದು ಪರಿಕಲ್ಪನೆ. ಅಲ್ಲಿ ಏನು ಪದದಲ್ಲೇ ಇದೆ ಏನು ಹೇಳೋದು. ಈಗ ಕಣ್ಣನಿ ರಘುಧಿಯೋಡಾಡುವ ಜನನೀಯ ಪುಣ್ಯ ಪುರುಷ ನೋಡುತ್ತಾ ಬಣ್ಣಗಾರಿಕೆಯೆಲ್ಲ ತಾಯಿ ತಂದೆಯರ ಮಾತು ಉಣ್ಣಗಳೆಯಬಾರದು ಉಣ್ಣದಿರಿಯಲಾಗದು. ಇಲ್ಲಿ ಆ ಒಂದು ಪದ್ಯ ರಾಮ ಕೌಶಲ್ಯ ಹೇಳೋ ಮಾತು. ಇವತ್ತು ನೀನು ಹೋಗಬೇಡ ಅಂತ ಹೇಳ್ತೀನಿ, ತಂದೆ ಮಾತು ನೀರು ಅಂತ ಹೇಳ್ತೀನಿ. ಅದನ್ನು ನಾನು ಕೇಳಿದ್ರೆ ನಾಳೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಆದರ್ಶ ಆಗ್ತದೆ ನಮಗೆ. ಅರಸ ಕುಟುಂಬದ ಯಾವ ಆಗು ಹೋಗುಗಳಿದ್ದಾವೆ ಅವೆಲ್ಲವೂ ಪ್ರಜೆಗಳಿಗೆ ಆದರ್ಶ. ಸೀದಾ ಪರಿತ್ಯಾಗದ ಹಿಂದೆ ಕೂಡ ಅದೇ ಬಂದದ್ದು, ಅದೇ ಮಾತು ಬಂದದ್ದು. ಆಗ ರಾಮ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲ್ತಾನೆ, ಏನೋ ಒಂದು ಕ್ರಮಕ್ಕೆ ಹೇಳ್ತಾನೆ, ಅದು ಸರಿ ತಪ್ಪು ಮತ್ತು ಆಲೋಚನೆ ಮಾಡಿ. ಅಂದರೆ ಅಲ್ಲಿ ಆಗ್ತಾ ಇರೋ ಪ್ರತಿಯೊಂದು ಮಾತು ಕೂಡ ಬಹಳ ಮುಖ್ಯವಾಗ್ತದೆ. ಆದ್ದರಿಂದ ನೀನು ಹೇಳಿದ ಹಾಗೆ ನಾನು ಮುರಿದ್ರೆ, ನನ್ನ ತಂದೆಯ ಮಾತನ್ನು ಮೀರಿದರೆ ನಾಳೆ ತಂದೆ ಹೇಳ್ತಾನೆ ತಾಯಿಯ ಮಾತನ್ನು ಮೀರು ಅಂತ, ಅದನ್ನು ನಾನು ಮಾಡಬೇಕಾಗ್ತದೆ. ಅಥವಾ ಇದರಲ್ಲಿ ಇಲ್ಲ, ಪದ್ಯದಲ್ಲಿ ಇಲ್ಲ, ಇದು ಹೇಗೆಲ್ಲ ವ್ಯಾಖ್ಯಾನ ಮಾಡಿ ಬರ್ತದೆ. ಅಷ್ಟು ಅರ್ಥಗಳಿದ್ದಾವೆ ಅದರಲ್ಲಿ. ಆದ್ದರಿಂದ ಅರ್ಥ ಹೇಳೋದು, ಪ್ರವಚನ ಮಾಡೋದಲ್ಲ ಅದು. ಅದು ಅದರ ಒಳಗೆ ಉಂಟು, ಅದು ಹೇಳೋದು ಇಷ್ಟೆಲ್ಲ ಇದರಲ್ಲಿ ಉಂಟು ಅಂತ, ಅದು ಅರ್ಥ ಹೇಳೋದು. ಆ ರೀತಿಯ
ಅರ್ಥವನ್ನು ಹೇಳಿದಾಗ ಆ ಸಿಕ್ಕುವಂತಹ ಆನಂದ, ಕಲಾವಿದರಿಗೆ ಆಗುವ ಆನಂದ ಉಂಟಲ್ಲ, ಅದು ಭಾಳ ದೊಡ್ಡದು. ಆ ಆನಂದದ ಪ್ರತಿಫಲನಗೆ ಪ್ರೇಕ್ಷಕರಿಗೆ ಇರುವಂಥದ್ದು. ಇದು ಎಲ್ಲಿಯಾದರೂ ಯಾರಾದ್ರೂ ಬಾಯಿಗೆ ಕೇಳಿದರೆ ಹಾಗಾದ್ರೆ ನನಗೆ ಅದನ್ನು ನೋಡಬೇಕು, ಅದನ್ನು ಕೇಳಬೇಕು, ಮೊದಲೇ ಗೋಪಾಲರಾಯರ ಮಧ್ಯೆ ಕೇಳಬೇಕು ನನಗೆ ಅನ್ನುವಂಥ ಆಸೆ ಪ್ರೇಕ್ಷಕರಿಗೆ ಹುಟ್ಟಿ ಅವರಾಗಿ ಬಂದು ಈ ರೀತಿಯಲ್ಲಿ ಕೂತ್ಕೊಂಡು ಪಿನ್ ಡ್ರಾಪ್ ಸೈಲೆನ್ಸ್ ನೀವು ಕೇಳ್ತೀನಿ ಅಂತೇಳಿ ಆದರೆ ಅದು ಆ ಕಲಾವಿದರ ಯಶಸ್ಸು. ಈ ದೃಷ್ಟಿಯಲ್ಲಿ ಗೋಪಾಲರಾಯರು ಅವರ ಬದುಕಿನ ಕೆಲವು ಅಂಶಗಳನ್ನು ಮಾತ್ರ ನಾನು ಹೇಳಿ ಅವರನ್ನು ಅಭಿನಂದಿಸ್ತೇನೆ. ಮುಖ್ಯವಾಗಿ ಅವರು ಬಾಲ್ಯದಲ್ಲಿರುವಾಗ, ಅಂದರೆ ಸುಮಾರು 4-5 ವರ್ಷ ಅವರಿಗೆ ಪ್ರಾಯ ಆಗುವವರೆಗೆ ಕೂಡ ದೊಡ್ಡ ಶ್ರೀಮಂತರ ಮನೆ ಆಗಿತ್ತದು. ಇವತ್ತು ನಮಗೆ ಸಾಧ್ಯ ಇಲ್ಲ, ನಮಗೆ ಸಾಧ್ಯ ಇಲ್ಲ. ಅವರ ಅಜ್ಜ ಲಕ್ಷ್ಮಣಯ್ಯನಿಗೆ 300 ಮುಡಿ ಹುಟ್ಟುವಳಿಯ ಬೇಸಾಯ ಇತ್ತು. ಚೆನ್ನಾಗಿ ನಡೀತಾ ಇದ್ದ ಬಂಡಸಾಲೆ ಇತ್ತು. ಬಂಡಸಾಲೆ ವ್ಯಾಪಾರಿಗಳ ಮಕ್ಕಳು ಬಡತನ ಕಾಣೋದಿಲ್ಲ ಸಾಮಾನ್ಯವಾಗಿ ಅಲ್ವಾ. ಅಂಥ ಸ್ಥಿತಿಯಲ್ಲಿ 5 ವರ್ಷಗಳನ್ನು ಕಂಡಂತಹ ಗೋಪಾಲರಾಯರು 6ನೇ ಕ್ಲಾಸ್ ಮುಗಿಸಿದಾಗ ತನ್ನಷ್ಟಕ್ಕೆ ಬಡವರಾಗ್ತಾರೆ, ಬಡ ಕುಟುಂಬ ಆಗ್ತಾರೆ, ಎಲ್ಲ ಭೂಮಿ ಹೊರಟೋಗ್ತದೆ. ಕೆಲವು ಸಂದರ್ಭಗಳಲ್ಲಿ ಈ ಒಳ್ಳೆತನವೇ ಹೇಗೆ ಮುಳುವಾಗ್ತದೆ ಅನ್ನೋದನ್ನು ಅವರು ಪ್ರತ್ಯಕ್ಷ ನೋಡ್ತಾರೆ. ಅವರ ಅಜ್ಜ ಅವರ ಬಂಧುವಿಗೆ ಹಾಗೆ ಹಿಂದೆಲ್ಲ ಕಾಂಪಿಟೇಷನ್ ಮಾಡಬೇಕು, ಜಾಮೀನು ಹಾಕಬೇಕು, ಜಾಮೀನು ದಸ್ಕತ್ ಹಾಕಿದರೆ ಏನಾಗ್ತದೆ ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡ್ರು. ಅವರು ತಪ್ಪಿಸ್ಕೊಂಡು ಈ ಅಜ್ಜನ ಸಂಪತ್ತು ಇಡೀ ಜಪ್ತಿ ಆಯಿತು, ಬ್ಯಾಂಕಿಗೆ ಜಪ್ತಿ ಆಯಿತು. ಆದ್ದರಿಂದ ಅವರು ಒಂದ್ಸರಿ ಭಾಳ ಹಾರ್ಷ ಕಾಣುವುದು. ಈಗ ಅವರೆಲ್ಲ ನನ್ನ ಮಗನಿಗೆ ಕೂಡ ನಾನು ಜಾಮೀನು ಹಾಕೋದಷ್ಟು ಹಾಕೋದಿಲ್ಲ ಅಂತ ಗೋಪಾಲ ಹೇಳಿದ್ರು ಸರ್. ನನ್ನ ಮಗನಿಗೆ ಆದರೂ ನಾನು ಜಾಮೀನು ಹಾಕೋದಿಲ್ಲ. ಯಾರು ಜಾಮೀನು ಹಾಕಬಾರ್ದು. ಇವತ್ತು ಜಾಮೀನು ಹಾಕಕ್ಕೆ ಧರ್ಮಕ್ಕೆ ಕೊಡ್ತಾರೆ. ಇವತ್ತು ಪರಿಸ್ಥಿತಿ ಅಂದರೆ ಇದು ಮನುಷ್ಯನಿಗೆ ಹೇಗೆ ನಡಿಬೇಕು, ಕಠಿಣವಾಗುವುದು ಕಲಿಸುವುದು. ನೀವು ಒಂದು ಹಂತವರೆಗೆ ಕಠಿಣ ಆಗದಿದ್ದರೆ ನಿಮಗೆ ಬದುಕಲಿ ಬಿಡೋದಿಲ್ಲ. ಆ ಕಾಠಿಣ್ಯವನ್ನು ಅವರು ಸಾಧನೆ ತೋರಿಸ್ತಾರೆ. ಮತ್ತೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಅವರು ಸಣ್ಣ ಪ್ರಾಯದಲ್ಲಿರುವಾಗಲೇ 6ನೇ ಕ್ಲಾಸಿಂದ ಮುಂದೆ 7ನೇ ಕ್ಲಾಸು 5-6 ತಿಂಗಳು ಹೋಗ್ತಾರೆ ಮತ್ತು ಶಾಲೆ ಬಿಡ್ತಾರೆ. ಕೃಷಿ ತಪ್ಪಿ ಹೋಯಿತು. ಕೃಷಿಯಲ್ಲಿ ತುಂಬ ಆಸಕ್ತಿ ಇದ್ದವರಿಗೆ, ಕೃಷಿಯಲ್ಲಿ ಏನೆಲ್ಲ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರೆ ಮುಂದೆ ಅವರು ಮದ್ದಳೆಯ ಬೆನ್ನು ಹಾಕಿದ್ರು. ಇದು ನೋಡಿ, ಬಹುತೇಕವಾಗಿ ನಮ್ಮ ಎಲ್ಲ ಹೆಚ್ಚಿನವರ ಬದುಕನ್ನು ನೋಡಿದರೆ ನಾವು ಏನು ಮಾಡ್ತೇವೆ ಮುಂದೆ ಅನ್ನೋದು ಸುಮಾರು 6-7 ವರ್ಷದಲ್ಲಿ ನಿರ್ಣಯ ಆಗ್ತದೆ. ಆ ಆಸಕ್ತಿ ಬಿಡುವುದಿಲ್ಲ. ಏನು ಬಂದು ಕಚೇರಿ ನನ್ನನ್ನು ಯಕ್ಷಗಾನ ನೋಡಿ, ಯಾವ ಸಂದರ್ಭವೂ ಇಲ್ಲ ನನಗೆ ನನ್ನನ್ನು ಯಕ್ಷಗಾನ ಹಿಡಿಯುವುದಕ್ಕೆ ಪ್ರಾಕೃತಿಕವಾದ ಯಾವ ಸಂಬಂಧವೂ ಇಲ್ಲ. ನಾನೊಬ್ಬ ವಲಸಿಗ, ನನ್ನ ಮನೆ ಮಾತು ಮಲಯಾಳಂ, ಆಮೇಲೆ ನನ್ನ ಜಾತಿಯನ್ನು ನನ್ನ ಭಾಷೆಯನ್ನು ಹೇಳಿಕೊಳ್ಳಲಿಕ್ಕೆ ಊರಿನಲ್ಲೇ ಇಲ್ಲ. ಇಂಥ ನನ್ನನ್ನು ಯಕ್ಷಗಾನ ಹಿಡ್ಕೊಳ್ಬೇಕಾಗಿದೆ. ಇದಕ್ಕೆ ಏನು ಹೇಳ್ಬೋದು? ಗೋಪಾಲರಾಯ ಹೇಳ್ತಾರೆ, ಅವರು ಬಂಡಸಾಲೆ ಮನೆಯ ಮಗ ಆದ್ದರಿಂದ ಅವರು ವ್ಯಾಪಾರದಲ್ಲಿ ಒಳ್ಳೆ ಆಸಕ್ತಿ ತೋರಿಸ್ಕೊಳ್ತು. ವ್ಯಾಪಾರ ಮಾಡಲಿಕ್ಕೆ ಮಾಡಿದ ಮಕ್ಕಳಿಗೆ. ಆಮೇಲೆ ಕೃಷಿ ಕೈ ತೆಗೆದ್ರಲ್ಲ. ಆಮೇಲೆ ಅವರ ತಂದೆಯವರು ಆಯುರ್ವೇದ ವೈದ್ಯರಾಗಿದ್ದರು. ಅವರಷ್ಟಕ್ಕೆ ಬೇರೆ ಬೇರೆ ವೈದ್ಯರನ್ನು ಕಲಿತು ಕೇಳಿ ಬರೆದುಕೊಂಡು ಅಭ್ಯಾಸ ಮಾಡಿ ಪ್ರಯೋಗ ಮಾಡಿ ಔಷಧ ತಯಾರಿಸುವುದರಲ್ಲಿ ಅವರು ನಿಷ್ಣಾತರಾದರು. ಅವರಾಗಿ ಇವರು ಕೂಡ ತಂದೆಯನ್ನು ನೋಡಿಕೊಂಡು ಔಷಧದಲ್ಲಿ ಪಾಕ ಮಾಡೋದು ಭಾಳ ಇಂಪಾರ್ಟೆಂಟ್. ಪಾಕ ಮಾಡೋದು, ಮೂಲಿಕೆಗಳನ್ನು ಕಂಡುಕೊಳ್ಳೋದು, ಅದನ್ನು ಗುರುತಿಸೋದು, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಭಾಳ ಸುಲಭ ನಮಗೆ ಹೇಳಲಿಕ್ಕೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದು ಪ್ರಾಣಕ್ಕೆ ಸಂಚಕಾರ ಆಗ್ಬೋದು. ಶುದ್ಧ ಮಾಡಬೇಕು, ಶುದ್ಧ ಮಾಡೋದು ಉಪಯೋಗಿಸಿದರೆ ಪ್ರಾಣ ಹೋಗ್ತದೆ. ಅಷ್ಟು ಜಾಗ್ರತೆಯಲ್ಲಿ ಮಾಡಬೇಕು ಕೆಲಸ. ಅದನ್ನೆಲ್ಲವನ್ನು ಅವರು ಕಲ್ತಿದ್ದಾರೆ. ಆದರೆ ಮುಂದೆ ಅದರಲ್ಲಿ ನಂಬಿಕೆ ಇರಲಿಲ್ಲ. ನಮ್ಮ ಕಾಲಕ್ಕೆ, ನನ್ನ ಕಾಲದಲ್ಲಿ ಕೂಡ ನಾನು ಸ್ವಲ್ಪ ವೈದ್ಯರು ಮಾಡಿದೆ.
ನನ್ನ ತಂದೆಯವರಿಗೆ ಅವರಿಗೆ ಗೆಳೆತನ ಇತ್ತು. ಒಂದು ಒಂದೆರಡು ಪ್ರಯೋಗಗಳನ್ನು ಅವರಿಂದ ತಾನು ಕಲಿತಿದ್ದೇನೆ ಅಂತ ಗೋಪಾಲ ಹೇಳಿದೆ. ಏನಂದರೆ ಆ ಕಾಲದಲ್ಲಿ ಎಲೋಪತಿ ಬಂದ ಕೂಡಲೇ ಮುಖ್ಯವಾಗಿ ಮಲೇರಿಯಾ ಜ್ವರ, ಹೋದಲೆಲ್ಲ ಮಲೇರಿಯಾ ಜ್ವರ, ಅದಕ್ಕೆ ಆಯುರ್ವೇದಕ್ಕೆ ನಿಧಾನ, ಭಾಳ ನಿಧಾನದಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಅವರು ಬಂದು ಎಲೋಪತಿಯಲ್ಲಿ ನಿಮಿಷದಲ್ಲಿ ಆ ಜ್ವರವನ್ನು ಇಳಿಸಿದರು. ಈ ಪ್ರಚಾರ ಉಂಟಲ್ಲ, ಅರ್ಧಾಂಶ ಆಯುರ್ವೇದವನ್ನು ಕೂಡ ಮಲಗಿಸಿದೆ. ದೊಡ್ಡ ದೊಡ್ಡ ಡಿಗ್ರಿಯವರು ಎಲ್ಲ ಯಾರು ಪ್ರೊಡಕ್ಷನ್ ಮಾಡಿದ್ದಾರೆ, ಯಾರು ಔಷಧಿಗಳ ಕಂಪನಿ ತಯಾರು ಮಾಡಿದ್ದಾರೆ ಅವರು ಬದುಕಿದ್ದಾರೆ. ಉಳಿದಂಥ ಪ್ರಾಕ್ಟೀಸ್ ಮಾಡೋರೆಲ್ಲ ಆಯುರ್ವೇದದವರು ಅವರು ಫ್ಲ್ಯಾಟ್ ಆಗಿದ್ದಾರೆ. ನನಗೆ ನನ್ನ ಸಂಸ್ಕೃತ ಕಲಿಸಲಿಕ್ಕೆ ನನ್ನ ತಂದೆಯವರು ಹಾಕಿದ್ದಾರೆ. ಅವರು ಖರ್ಚು ಮಾಡಿ ಒಳ್ಳೆಯ ಶಾಲೆಗೆ ಹಾಕಿದ್ದಾರೆ. ಆ ಸಂಸ್ಕೃತ ನಾನು ಬೇರೆ ಪ್ರಯೋಜನ ಪಡೆದಿನಿ, ಅದು ಬೇರೆ. ಆದರೆ ಅವರು ಉದ್ದೇಶಿಸಿದ್ದು ಅಲ್ಲಿ ಆಯುರ್ವೇದ ಕಾಲೇಜ್ ಕಾಕಡದ್ದು. ಅದೇನಾಯಿತು, ಡಾಕ್ಟರ್ ಟಿ ವಿ ಅವರು ಬಂದು ಆ ಶಾಲೆಯನ್ನು ಇದನ್ನು ಫಸ್ಟ್ ಗ್ರೇಡ್ ಕಾಲೇಜಾಗಿ ಮಾಡಿ ಪುಣೆಯ ಕಾಲೇಜಿಗೆ ಅದರಲ್ಲಿ ನಾನು ಕಲಿತೆ. ಹಾಗಾಗಿ ಆಯುರ್ವೇದ ಕಲಿಯುವಂಥ ಚಾನ್ಸ್ ಅಲ್ಲಿ ಹೊರಟೋಯ್ತು. ಮುಂದೆ ನಾನು ಸಂಸ್ಕೃತವನ್ನು ಡಿಗ್ರಿಯಲ್ಲಿ ಮುಂದುವರಿಸಿದೆ, ಅದು ಬೇರೆ. ಇದು ಮುಖ್ಯವಾಗಿ ಬಂದಾಗ ಕಾರಣ ಏನು ಹೇಳಿದ್ರೆ, ಆಗ ನಂಬಿಕೆ ಕಡಿಮೆ ಆಯಿತು. ಇವರಿಗೂ ಅದೇ ಥರ ಆಗ್ತದೆ, ಇವರಿಗೆ ನಂಬಿಕೆ ಇರಲಿಲ್ಲ. ಅದು ಆಯುರ್ವೇದ ಸ್ಲೋ ನಿಧಾನ ಮತ್ತು ದೃಢ ಇಲ್ಲ ಅಂತ ಹಾಗೆ. ಆ ರೀತಿಯಲ್ಲಿ ಆ ವೈದ್ಯಕೀಯ ಕಲಿ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಇವರಿಗೆ. ಮುಂದೆ ಇವರು ಮದುವೆ ಆದಮೇಲೆ ಅವರ ಧರ್ಮಪತ್ನಿ ಮೀನಾಕ್ಷಿ ಅಮ್ಮನಿಗೆ ಒಂದು ಅಕಸ್ಮಾತ್ ಮೂರ್ಛೆ ಹೋಗೈತೆ ಕಾಯಿಲೆ. ಅದರಲ್ಲಿ ಇವರು ಗೊತ್ತಿದ್ದು ಮದುವೆ ಅವರ ಪೈಕಿಯವರು ಅದನ್ನು ಗುಣ ಮಾಡೋದಕ್ಕೆ ಅವರು ಆಯುರ್ವೇದವನ್ನು ಪುನಃ ಅವ್ರ ತಂದೆಯಲ್ಲಿ ಹೋಗ್ತಾರೆ. ಅವರೆಲ್ಲ ಪುಸ್ತಕ ಅಭ್ಯಾಸ ಮಾಡ್ತಾರೆ. ಮುಂದೆ ಅದರಲ್ಲಿ ಅವ್ರು ನಿಷ್ಣಾತರಾಗ್ತಾರೆ. 2 ಕಾಯಿಲೆಗಳಿಗೆ ದೊಡ್ಡ ರಾಮಬಾಣದಂಥ ವೈದ್ಯ ಇದ್ದಂಥ ಮನುಷ್ಯ ಇವರು ಗೋಪಾಲ. ಒಂದನೇದು ಈ ಅಪಸ್ಮಾರವನ್ನು ಬಹಳ ಪರಿಣಾಮಕಾರಿಯಾಗಿ ಗುಣ ಮಾಡಿದ್ದಾರೆ ಅವರು. ಆಮೇಲೆ ಇನ್ನೊಂದು ಪಕ್ಷವಾತ, ಅಲೋಪತಿಯಲ್ಲಿ ಮತ್ತೆ ಇರಲಿಲ್ಲ ಆ ಕಾಲದಲ್ಲಿ, ಈಗ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಚಂದಪ್ಪ ಹೆಗಡೆ ಅಂತಿದ್ರು ಅಲೋಪತಿ ಡಾಕ್ಟರ್. ಅವರು ಕೆಲವು ಕೇಸನ್ನು ಇವರಲ್ಲಿ ಕೆಲಸ ಗುಣ ಆಗಿ ಹೋದ್ರು. ಗೋಪಾಲಯ್ಯ ನಾವು ಮೊದಲಿಗಾದಾಗಿ ಬಹಳವಾಗಿ ಹೇಳ್ಕೊಡ್ತೇವೆ ಹೊರತು ಅವರ ವೈದ್ಯಕೀಯ ವೃತ್ತಿಯ ಮುಖವನ್ನು ನಾವು ಮಾತಾಡಲೇ ಇಲ್ಲ. ಬಹಳ ದೊಡ್ಡ ಅವರನ್ನು ಆ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ನಾವು ಗೌರವಿಸಬೇಕಿತ್ತು. ಯಾಕೆಂದರೆ ಅಸಾಧ್ಯವಾದ ಕಾಯಿಲೆಯನ್ನು ಗುಣ ಮಾಡುವಂಥ ಅಸಾಧ್ಯವಾಗಿ ಮಾಡುವಂಥದ್ದು. ಅವರು ಒಂದು ಮೊದಲೇ ಮಾಡೋದ್ರಲ್ಲಿ ಒಂದು ಬರ್ತದೆ, ಒಂದು ಪ್ರಕರಣ ಬರ್ತದೆ, ಒಂದು ಗುಣ ಮಾಡಿದ ಮೂಕ ಸನ್ನಿ ಅಂತ ಹೇಳ್ತಾರೆ. ಮೂಕ ಸನ್ನಿ ಗುಣ ಮಾಡಿದ ಒಂದು ಘಟನೆ ಹೇಳ್ತಾರೆ. ಆ ರೀತಿಯಲ್ಲಿ ಅವರು ವೈದ್ಯರಾಗಿ ಬಹಳ ಹೆಸರು ಆಗಾಗ ಬರ್ತಿದ್ರು. ಆಮೇಲೆ ಏನಾಯಿತು, ಸರ್ಕಾರದವರು ಕೆಲವೆಲ್ಲ ಕಾನೂನು ತಂದರು, ಅದು ಲೈಸೆನ್ಸ್ ಮಾಡಬೇಕು, ಲೆಕ್ಕ ಇಡಬೇಕು, ಅದು ಇಲ್ಲ. ನನ್ನ ತಂದೆಯವರು ತುಂಬ ಕಮ್ಮಿ ಇರ್ತಾರೆ. ಅಂಥ ವ್ಯಾಪಾರ ಇಲ್ಲ. ಇಂಥದ್ದೆಲ್ಲ ಬರೆದು ಬರೀಬೇಕು. ಕೆಲವು ಸರಿ ಏನಾಗ್ತದೆ, ಅದು ಫಿಕ್ಟಿಷಿಯಸ್ಸೇ ಆಗಬೇಕಾಗ್ತದೆ, ಉಪಾಯ ಇಲ್ಲ. ಅವರಿಗೆ ಒಂದು ಲೆಕ್ಕಕ್ಕೆ ಅವರಿಗೆ ತೋರಿಸ್ಬೇಕಷ್ಟೇ, ಅವರಿಗೆ ಅಷ್ಟೇ ಬೇಕಾಗ್ತದೆ. ಇದು ಕಿರುಕುಳ ಕೊಡುವಂಥ ಕ್ರಮ. ನಾವು ಕಿರುಕುಳ ಇಲ್ಲದೆ ಪ್ರಜೆಗಳನ್ನು ನೋಡಿಕೊಳ್ಳಿಕ್ಕೆ ಸಾಧ್ಯ ಆದರೆ ಅದರಷ್ಟು ದೊಡ್ಡ ಅಭಿವೃದ್ಧಿ ಬೇರೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಅವರು ಕೊನೆಗೆ ಅವರಿಂದ ಇದನ್ನು ವಾಪಸ್ ಕೊಟ್ಟರು. ಅವರು ನಿವೃತ್ತಿ ಆದರೂ ಮನೆಗೆ ಬರ್ತಾ ಇದ್ರು. ನಾನು ಭಾಳ ಈಚಿನವರೇ ಕೂಡ ಕೆಲವೆಲ್ಲ ಕಾಯಿಲೆಗೋಸ್ಕರ ಜನ ಅವ್ರ ಮನೆಗೆ ಹುಡ್ಕೊಂಡು ಬರ್ತಾ ಇದ್ದಾರೆ, ಅವರು ಔಷಧಿ ಮಾಡಿದ್ದಾರೆ. ಇನ್ನು ಕಲಾವಿದನಾಗಿ ಅವ್ರು ಮಾಡಿದಂಥ ದೊಡ್ಡ ಕೆಲಸವನ್ನು ನಾವು ಇಲ್ಲಿ ದಾಖಲಿಸಿದ್ದೇವೆ. ಮುಖ್ಯವಾಗಿ ದಾಖಲಾತಿಗೆ, ಯಕ್ಷಗಾನ ದಾಖಲಾತಿ ಇದೆಯಲ್ಲ, ಅದು ಅವರು ಬಹಳ ದೊಡ್ಡದಾದಂಥ ಕೊಡುಗೆ. ಒಂದನೇದು ಈ ಕಲಿಕೆಯನ್ನು ಮುಖ್ಯವಾಗಿ ಅವರ ಮದ್ದಳೆಯ ವಿಷಯವನ್ನು ಬರೆದು ತಿಳಿಸೋದು ತುಂಬ ಕಷ್ಟ. ಆ ನಾದದ ಸ್ಥಾನಗಳು, ತಾಳಗಳು, ನಮ್ಮ ದಕ್ಷಿಣಾದಿ ಸಂಗೀತವೂ ಹಾಗೆ, ಯಕ್ಷಗಾನವೂ ಹಾಗೆ ತಾಳ ಪ್ರಧಾನ. ತಾಳಕ್ಕೆ ಅದರದ್ದೇ ಆದಂಥ ಒಂದು ಲಯ ಇದೆ, ಆವರ್ತನ ಇದೆ. ಆ ಆವರ್ತನದಲ್ಲಿ ಮಧ್ಯದಲ್ಲಿ ಬಾಯಿ ಹಾಕೋಕ್ಕೆ ಯಾರಿಗೂ ರೈಟ್ ಇಲ್ಲ.
ಬಾಯಿ ಹಾಕಿದ್ರೆ ಇಲ್ಲ, ಅದು ಹೋಯ್ತು ಅದು. ಆದ್ದರಿಂದಲೇ ಅದನ್ನು ಶಾಸ್ತ್ರೀಯ ಅಂತ ಹೇಳಿ ಮತ್ತೆಂತೈತೆ 3 4 4 3 3 2 2 3 2 2 ಹೋದರೆ ಅಥವಾ 3 6 4 4 6 4 4 ಹೀಗೆ ಹೋದರೆ ನೀವು ಈ 6ರ ಬುಡದಲ್ಲಿ ತೆಗಿಬೇಕಾದ್ರೆ 4ರ ಬುಡದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ, ಕೇಳಲಿಕ್ಕೆ ಬರೋದಿಲ್ಲ, ಕೇಳುವುದಿಲ್ಲ. ಅದು ಪದ್ಯ. ಮತ್ತು ಈಗ ಓದ್ತಾ ಇದ್ದಾರೆ, ಓದುವುದಲ್ಲ ಅಂತ ಹೇಳೋದು ಏನು ಸಂಬಂಧವೇ. ಉದಯವಾಣಿ ಓದಿದಾಗ ಹೇಳ್ತಾ ಇದ್ದಾರೆ ಭಾಗವತರು, ಯಾರು ಹೇಳೋರಿಲ್ಲ, ಹೇಳಿದ್ರೆ ಅದನ್ನು ಕೇಳೋರಿಲ್ಲ, ಧಿಕ್ಕರಿಸ್ತಾರೆ. ಆಮೇಲೆ ನಾಚಿಕೆ ಅನ್ನುವಂಥ ವಿಷಯವೇ ಇಲ್ಲ. ನಮಗೆ ಇಷ್ಟು ನಾನು ಕಷ್ಟಪಡ್ತೇನೆ, ಯಾಕೆಂತ ಹೇಳಿದ್ರೆ ನಾನು ಎಲ್ಲೆಲ್ಲ ಅಪಶಬ್ದ ಬಾಯಿ ಬಂದುಬಿಡ್ತದೋ ಅಂತ ನಾವು ಹೆದರಿ ಮಾತಾಡೋದು. ಆ ಹೆದರಿಕೆ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ವಾಗ್ಮಿಗಳೇ ಇರಬೇಕು, ಪ್ರತಿಯೊಬ್ಬರು ವಾಗ್ಮಿಗಳೇ. ಇವತ್ತು ಇಷ್ಟು ನಾವು ಛೇಡಿಸ್ತೇವೆ, ಗವಾಯಿಗಳು ಅಂತ ಹೇಳ್ತೇವೆ, ಎಲ್ಲ ಹೇಳ್ತೇವೆ, ಅವ್ರಿಗೆ ಏನು ಪ್ರಶ್ನೆ ಕೇಳಬೇಡಿ, ಅದು ನನಗೆ ಹೇಳಿ ಅಂತಂದು ಹೇಳಿದ್ರೆ ಅವ್ರು ಮಾಡೋದು ಉಪದ್ಯೋಗ ಅಷ್ಟೇ. ದಕ್ಷಿಣಾದಿ ಹಾಗೆ ಹಾಡ್ತಾರೆ, ಉತ್ತರಾದಿ ಹಾಗೆ ತಾನು ಹಾಕ್ತಾರೆ. ಉತ್ತರಾದಿ ಹಾಗೆ ಇಲ್ಲಿ ರಂಗಭೂಮಿ, ಇದೊಂದು ರಂಗ ಸಂಗೀತ, ಇದೊಂದು ರಂಗ ಅಭಿನಯ ಇಲ್ಲಿ ನಡೀತಾ ಇದೆ ಅನ್ನುವಂಥ ಯಾವ ಪ್ರಶ್ನೆ ಕೇಳಬೇಡಿ. ಆಮೇಲೆ ಅದಕ್ಕೋಸ್ಕರ ಏನಾಯಿತು, ಇವರು ಗವಾಯಿಗಳಾದ ಕೂಡಲೇ ಮೊದಲಿಗಾರ ಏನು ಮಾಡಿದ್ರು, ಅವರು ತಬ್ಲಜ್ಜಿಗಳಾದರು. ತಬ್ಲಜ್ಜಿಗಳಿಗೂ ಅಲ್ಲಿ ನಾನು ಸಾರ್ವಜನಿಕವಾಗಿ ಹೇಳ್ತೇನೆ, ಬೇಸರ ಮಾಡ್ತೀನಿ, ಹಾಗೆ ಹೇಳಲಿಕ್ಕಿಲ್ಲ. ಯಾಕಂದರೆ ಒಳ್ಳೆ ರೀತಿಯಲ್ಲಿ ಭಾವಪೂರ್ಣವಾಗಿ ತಬಲ ಬಾರಿಸೋದು ನಾನು ಕೇಳಿದ್ದೀನಿ, ಅದು ಬೇರೆ ಬೇರೆ ಇದೆ. ಅಂದರೆ ಜನರು ಗೊತ್ತಿಲ್ಲದವರು ಅಂತ ಒಂದು ಗೊತ್ತಾಗಿಬಿಟ್ರೆ ನಮಗೆ ಮತ್ತೆ ಮಾಡೋದು, ಧೈರ್ಯ ಮಾಡೋದು. ಧೈರ್ಯ ಸರ್ವತ್ರ ಸಾಧನೆ, ಎಲ್ಲ ಬಾರಿಸಿ ಜನ ಚಪ್ಪಾಳೆ ಹೊಡ್ತಾರೆ. ಯಾಕಂದ್ರೆ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿದ್ದವರು ಚಪ್ಪಾಳೆ ಹೊಡೆದಿಲ್ಲ, ಸುಮ್ಮನೆ ಆಲಿಸ್ತಾರೆ, ಕೇಳ್ತಾರೆ. ಆ ಹೇಳೋದು ಎಚ್ಚರ ಇರಬೇಕು. ಇವ್ರು ಗೊತ್ತಿಲ್ಲದವ್ರು ಹೌದು, ಯಾವುದಾದ್ರು ಒಬ್ಬ ಇರ್ತಾರೆ ಗೊತ್ತಿದ್ದವರು, ಅವರು ತೆಗಿತಾರೆ ನನ್ನನ್ನು ಅಂತ ಗೊತ್ತಿರಬೇಕು ನಿಮಗೆ. ಹಾಗೆ ಅವರು ಯಕ್ಷಗಾನದ ಶಾಸ್ತ್ರೀಯ ಮದ್ದಲೆ ವಾದನೆ ಹೇಗೆ ಅನ್ನೋದನ್ನು ಇವತ್ತಿನವರೆಗೆ ಉಳಿಸ್ಕೊಂಡು ಇವತ್ತು ಮೊದಲೇ ಬಾರಿಸ್ತಾರೆ. ಅವ್ರ ಪ್ರಾಯದಲ್ಲಿ ನಮಗೆ ನಡೀಲಿ ಕೂಡ್ತು ಹೇಳಿ ಬರೋದಿಲ್ಲ, ಆದರೆ ಭಾಳ ಸುಂದರವಾಗಿ ಬಾರಿಸ್ತಾರೆ. ಸುಂದರವಾಗಿ ಬಾರಿಸುವುದು ನನ್ನ ಮದ್ದಲೆ ನಾದ. ಇವತ್ತಿನವರೆಗೆ ಆ ರೀತಿಯ ಒಂದು ಮದ್ದಲೆಯನ್ನು ಕೊಟ್ಟರೆ ಆ ರೀತಿಯ ನಾದವನ್ನು ತೆಗಿಲಿಕ್ಕೆ ಬರ್ತದೆ ಅಂತ ತೋರಿಸಬಲ್ಲ ಇನ್ನೊಬ್ಬ ಇದ್ದಾನೋ ಇಲ್ಲವೋ ನನಗೆ ಸಂದೇಹ. ಎ ಬಿ ಪಾಠಕರು ಕ್ಷಮಿಸಬೇಕು, ಬೆಂಗಳೂರಿಗೆ ಬಂದಿರೋ ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರ. ಯಾಕಂದರೆ ಆ ನಾದ ಉಂಟಲ್ಲ, ಅದು ಬೇರೆ, ಅದು ಶಕ್ತಿಯಿಂದಲ್ಲ, ಅಭ್ಯಾಸ ಮತ್ತು ಅದರ ಟೆಕ್ನಿಕ್, ಅದನ್ನೇ ಡಿಗ್ರಿ, ಅದನ್ನೇ ಪಿ ಎಚ್ ಡಿ ಕೊಡಬೇಕು. ಆ ಖಾಲಿ ನಾದ ತೆಗೆದು ಎಬ್ಸೋದ್ರಲ್ಲೇ ಪಿ ಎಚ್ ಡಿ ಕೊಡೋದು. ಇನ್ನೊಬ್ಬರು ನಾನು ಹೇಳಿದ್ರೆ ಬಹುಶಃ ದಿವಾಣ ಭೀಮಠ್ ಆ ರೀತಿಯ ಒಂದು ನಾದೊಂದು ಮೊದಲಿನಿಂದ ಅವರೇ ಹೇಳ್ತಾರೆ. ಅವರು ದಿವಾಣ ಭೀಮಠರ ಬಗ್ಗೆ ಒಂದು ಲೇಖನದಲ್ಲಿ ಅವರು ಹೇಳ್ತಾರೆ, ಬಾಕಿ ಉಳಿದವರು ಬಾರಿಸುವಾಗ ಬರುವ ಹಾಗೆ ಮದ್ದಳೆ ಚಕ್ ಸ್ವರ ಬರೋದಿಲ್ಲ, ಅದರಲ್ಲಿ ಶುದ್ಧನಾದ ಮದ್ದಳೆ ನಾದ ಬರ್ತದೆ ಅಂತ. ಅದು ಹಾವಿಗೆ ಮಾತ್ರ ಹಾವಿನ ನಡಿಗೆಯ ವಿಷಯ ಗೊತ್ತಿರುತ್ತೆ. ಹಾಗೆ ಆ ರೀತಿಯಲ್ಲಿ ಹೇಳ್ತಾರೆ. ಇನ್ನು ಭಾಳ ಹೇಳಲಿಕ್ಕೆ ಇದೆ. ಒಂದೇನೆಂದರೆ ಅವರು ಸಾಮಾಜಿಕವಾದ ಕಾಳಜಿ ಯಾಕೆ ಹೇಳ್ತಾರೆ, ಆಗು ಹೋಗು ಪ್ರತಿಯೊಂದನ್ನು ಗಮನಿಸುವುದು, ಅದರ ಪೂರ್ವಾಪರವನ್ನು ಮನನ ಮಾಡೋದು ಮತ್ತು ನೆನಪಲ್ಲಿ ಇಟ್ಕೊಳ್ಳೋದು. ಮೊದಲೇ ಮಾಯಲೋಕದಲ್ಲಿ ನಾನು ಅನೇಕ ವಿಚಾರಗಳನ್ನು ಆ ಕಾಲಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರ, ನಾನು ಪತ್ರಕರ್ತನಾಗಿರೋದ್ರಿಂದ ಪತ್ರಕರ್ತನ ಕಾಳಜಿಯಿಂದ ನಾನು ಕೇಳಿದ್ದೇನೆ, ಅನೇಕ ವಿಷಯಗಳನ್ನು ಕೇಳಿದ್ದೇನೆ. ಅವ್ರಿಗೆ ಸಂಬಂಧಪಟ್ಟ ಆಗಲಿಕ್ಕಿಲ್ಲ. ಇದು ಮೊದಲೇಗಾರದ ಒಂದು ಜೀವನ ಚರಿತ್ರೆ ಅಗತ್ಯ ಉಂಟು, ನೀವು ಕೇಳ್ಬೋದು. ಆದರೆ ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ ಕಾಲದ ಸಮಾಜ ಹೇಗಿತ್ತು. ನನಗೆ ಮಾನ್ಯ ಎಸ್ ನೆಬಾರ್ ಒಂದು ದಿವಸ ಹೇಳೋದು, ಸಿಟಿ ಹೇಳೋದು, ನಿಮ್ಮ ಪುಸ್ತಕ ಒಂದು ವಿಷಯ ಭಾಳ ಇಂಪಾರ್ಟೆಂಟ್ ಇದೆ ನಮಗೆ. ಏನು ಕೇಳಿದ್ರೆ ಅಲ್ಲಿ ಒಂದು ಚರ್ಚೆ ಬಂತು. ಈ 20ನೇ ಶತಮಾನದ ಆರಂಭದಲ್ಲಿ ಬಸ್ಸುಗಳು ಇರಲಿಲ್ಲ. ಬಸ್ಸು ಬರೋದಕ್ಕೆ ಮೊದಲು ಈ ಜಿಲ್ಲೆಯಲ್ಲಿ ಅಂದರೆ ಮಂಗಳೂರು ಜಿಲ್ಲಾ ಕೇಂದ್ರ, ಮಂಗಳೂರಿನ ಮನೆಗೆ ಬಾಕಿ ಉಳಿದ ಕಡೆಯಿಂದ
ಹೇಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ, ಜನರು ಹೇಗೆ ಹೋಗ್ತಿದ್ರು ಅನ್ನೋಂಥ ಪ್ರಶ್ನೆ ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಮಧುರೆ ಮಾಯಲೋಕದಲ್ಲಿ ಒಂದು ಎಂಟ್ರಿ ಇದೆ, ಏನಂತ ಹೇಳಿದ್ರೆ ಸಾರೋಟು ಸರ್ವಿಸ್ ಇತ್ತು. ಮಧ್ಯದಲ್ಲಿ ಹೊಳೆ ಇದ್ದರೆ ಹೊಳೆಯವರೆಗೆ ಒಂದು ಸಾರೋಟು, ಆದರೆ ಹೊಳೆ ದೋಣಿ ದಾಟಿ ಮತ್ತೊಂದು ಸಾರೋಟು. ಈ ರೀತಿಯ ಇದು ಬಹಳ ಮುಖ್ಯವಾದ ಒಂದು ದಾಖಲೆ. ಇವತ್ತಿನ ಬಿಡುಗಡೆ ಆದ ಪುಸ್ತಕಕ್ಕಿಂತ ನಿಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವು ಮಾಹಿತಿಗಳು ಇದ್ದಾರೆ. ಅದನ್ನು ಹೇಳಿದ್ರೆ ನಾನು ಪ್ರಚಾರ ಮಾಡ್ತಾ ಇದ್ದೇನೆ ಕಾಣ್ಬೋದು. ಸುಮಾರು 48ನೇ ಇಸ್ವಿಯಲ್ಲಿ ಅವರು ವರ್ಷದಲ್ಲಿ 48ರ ಹರೆಯದಲ್ಲಿ ಅವರು ಮೇಳದಿಂದ ನಿವೃತ್ತರಾಗ್ತಾರೆ. ಸುಮಾರು 32 ವರ್ಷಗಳ ಎ ಗ್ರೇಡ್ ಸ್ಥಾನಮಾನ, ಪ್ರಸಿದ್ಧಿ ಎಲ್ಲ ಇರುತ್ತಲೋ ಕೆಲವು ಮುಖ್ಯರಾದ ಕಲಾವಿದರು ಹಿಂದೆ ಸರಿತಾರೆ. ಆಮೇಲೆ ರಾಮಗಾಣಿಗರು, ಪುಸ್ತಕಾಣಿಗರು ಇವರೆಲ್ಲ ಹಿಂದೆ ಸರಿದ ಕೂಡಲೇ ಆ ಚೌಕಿಯಲ್ಲಿ ಆಗಿರುವಂತಹ ಸ್ಥಿತ್ಯಂತರ, ಹೊಸ ಗಾಳಿ ಬೀಸಿದ ಹೊಸ ಕಲಾವಿದರ ಹೊಸ ಮನೋಭಾವದ ಮುಂದೆ ಇನ್ನು ನಾವು ಬೇಡ ಇದು ಅಂತ ಹಿಂದೆ ಸರಿತಾರೆ. ಇದು ಬಹಳ ವಿಚಾರಣೀಯವಾದಂಥ ವಿಷಯ. ನಾವು ಅದನ್ನು ಮುಂದುವರಿಸಬೇಕು. ಹಿಂದಿನ ಹಳೆಯ ವಿಷಯಗಳನ್ನೆಲ್ಲ ಹಿಡ್ಕೊಳ್ಬೇಕೋ ಬೇಡೋ ಅನ್ನೋದು. ಈಗ ಎಲ್ಲವೂ ವೇದಮುಖಿ ಆಗಿದೆ. ಕೆಲವು ಸರಿ ಎಲ್ಲ ವೇದವನ್ನು ವಿವಾಹ ಮಾಡಬೇಕು ಹೇಳ್ತಾರೆ, ಉಪನಿಷತ್ತಿನಲ್ಲಿ ಅದನ್ನು ವಿವಾಹ ಮಾಡಬೇಕು, ಯೋಗ ಇನ್ನೊಂದು ಮತ್ತೊಂದು ಎಲ್ಲ ವಿವಾಹ ಮಾಡಬೇಕು ಅಂತ ಹೇಳುವಾಗ ಎಲ್ಲ ಹೊರಟೋಗಿದೆ. ಅದಕ್ಕೆ ಮೊದಲನ ಈಗ ಹೇಳಬೇಕು ಅಂತ ಈಗ ಹೇಳ್ತಾ ಇದ್ದೇವಲ್ಲ, ಇದರ ಹಿಂದಿನ ಒಂದು 80 ವರ್ಷದ ಕಾಲ ಅದನ್ನು ತುಳಿದು ಅದನ್ನು ಮೂಲೆ ಗುಂಪು ಮಾಡಿ ಸಂಸ್ಕೃತ ಬೇಡ, ಶಾಸ್ತ್ರ ಸರಿ ಬೇಕಾಗಿಲ್ಲ, ಹೇಳಿದ್ರೆ ಕಮ್ಯುನಿಕೇಟ್ ಮಾಡಿದ್ರಾಯ್ತು ಅನ್ನುವಂಥ ಧೋರಣೆಯಿಂದ ಎಲ್ಲವನ್ನೂ ಮೂಲೆಗೊತ್ತಿದ ಮೇಲೆ ಈಗ ಪುನಃ ರಿವೈವ್ ಮಾಡಿ ನಮ್ಮ ಪರಂಪರೆ ದೊಡ್ಡದು ಅಂತ ಹೀಗೆ ಹೇಳಿದ್ರೆ ಏನಾಗ್ತದೆ. ಇಲ್ಲಿ ಗೋಪಾಲರಾಯರು ಮಾಡಿದ ಈ ಕೆಲಸ ಉಂಟಲ್ಲ, 48ರ ಹರೆಯದಲ್ಲಿ ಅವರು ಬಿಟ್ಟು ಹೊರಗೆ ಬಂದು ಶೈಕ್ಷಣಿಕವಾಗಿ ಕೆಲಸ ಮಾಡ್ತಾರೆ. ಮುಖ್ಯವಾಗಿ ಅದರಿಂದ ದೊಡ್ಡ ಇಂಪ್ಯಾಕ್ಟ್ ಆಗದಿದ್ದರೂ ಒಂದು ಸಂದೇಶ ಸಮಾಜಕ್ಕೆ ಸಂದಿದೆ. ಅಮೇರಿಕದ ಮಾರ್ತಾ ಅಷ್ಟೊಂದು ಬರ್ತಾರೆ, ಪೀಟರ್ ಕ್ರಾಸ್ ಬರ್ತಾರೆ. ಪೀಟರ್ ಕ್ರಾಸ್ಗೆ ಮೊದಲೇ ಬಾರಿಸಲಿಕ್ಕೆ ತಬಲಾ ಬಾರಿಸಲಿಕ್ಕೆ ಕಲಿಸ್ತಾರೆ. ಮಾರ್ತಾ ಅಷ್ಟಮಿಗೆ ಯಕ್ಷಗಾನದ ಹೆಜ್ಜೆಗಾರಿ ಕಲಿಸ್ತಾರೆ. ಅವರು ನಿಜವಾಗಿ ಮೊದಲೇ ಬಾರಿಸಲಿಕ್ಕೆ ಬಂದದ್ದು ಕೈ ಹೊಸೆ ಬರ್ತಾ ಇದ್ದರು, ಅದಾಗಲಿಲ್ಲ ಅಂತ ಹೇಳ್ಕೊಂಡು ಮತ್ತು ವೇಷಗಾರಿ ಕಲಿಸಿದರು. ಇದರಿಂದ ಒಟ್ಟು ಸಮಾಜಕ್ಕೆ ಹೊಸ ಸಂದೇಶ ಬಂತು. ಏನಂತ ಹೇಳಿದ್ರೆ ನಾವು ಮಾಡರ್ನೈಸ್ ಆಗಬೇಕು ಅನ್ನೋದು. ಇದು ಈಗ ಪ್ರತಿಯೊಬ್ಬರಿಗೂ ಮಾಡರ್ನ್ ಆಗಬೇಕು. ನಾವು ಹಳ್ಳಿ ಗುಂಪುಗಳು ಆಗಲಿಕ್ಕೆ ತಯಾರಿಲ್ಲ. ನಾವು ಮಾಡರ್ನ್ ಆಗೋದು ಯಾಕೆ ಅಂತ ಹೇಳಿದ್ರೆ ಡಾಲರ್ ತರಬೇಕು, ದೇಶ ದಾಟಿಸಬೇಕು, ದೇಶದ ಗಡಿ ದಾಟಿ ಮುಂದೆ ಹೋಗಬೇಕು. ಈ ರೀತಿಯ ಒಂದು ಮನೋಭಾವ ಈಗ ಬಂದಿದೆ. ಆದರೆ ಇದೆಲ್ಲದಕ್ಕೂ ಮೂಲ ಕಾರಣ ಗೋಪಾಲರಾಯರು ಮಾಡರ್ನ್ ಆದ್ದರಿಂದ. ನಾನು ಮಾಡರ್ನ್ ಆಗೋದು ನಾನು ಈಗಳಿತಾ ಇಲ್ಲ, ಮಾಡರ್ನ್ ಆಗಬೇಕು ನಾನು. ಯಾಕಂದರೆ ನಿನ್ನೆ ಸೂರ್ಯನ ಬೆಳಕಲ್ಲ ಇವತ್ತು ಸಿಗ್ತಾ ಇರೋದು ನಮಗೆ. ನಿನ್ನೆದು ಹೋಗಿದೆ, ಇವತ್ತು ಹೊಸ ಬೆಳಕು ಬರ್ತಾ ಇದೆ. ಆ ಹೊಸ ಬೆಳಕು ನಿನ್ನೆಯ ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ, ಅದಕ್ಕೆ ತಯಾರಾಗ್ತೇವೆ, ನಾವು ಒಡ್ಕೊಳ್ತೇವೆ. ಪ್ರತಿಯೊಂದು ನಾವು ಒಡ್ಕೊಂಡು ಮುಂದೆ ಹೋಗುವಾಗ ನಾವು ಯಥಾರ್ಥವನ್ನು ಉಳಿದು ಯಾವುದು ಕೊನೆಗೆ ಉಳಿದು ಯಥಾರ್ಥ ಮಾತ್ರ. ಮತ್ತು ಎಲ್ಲ ವೇಷ ಹಾಕಿದ ಎಲ್ಲ ಜಾಕೆಟು ಅಂಗಿ ಎಲ್ಲ ತೆಗೆದ್ರೆ ನಾನು ಏನಾಗ್ತೀನೋ ಅದೇ ಇರೋದು ಕೊನೆಗೆ. ನಮ್ಮ ಸಂಸ್ಕೃತಿ ಬಂದಾಗಲೂ ಅದೇ ಉಳಿಯೋದು. ಜೆನ್ವಿನ್ ಯಾವುದು ಅದು ಮಾತ್ರ. ಆ ಜೆನ್ವಿನ್ ಆರ್ತಿ ಯಾವುದು, ನಿಜವಾದ ಮೊದಲುಗಾರಿಕೆ ಯಾವುದು, ನಿಜವಾದ ಅವರು ಬರೀ ಮೊದಲಗಾರ ಅಲ್ಲ, ಅವರು ಪರಿಪೂರ್ಣ ಕಲಾವಿದ, ಯಕ್ಷಗಾನದ ಪರಿಪೂರ್ಣ ಕಲಾವಿದ. ಮತ್ತು ಆ ಕಲೆಯಲ್ಲಿ ಬರುವಂಥ ಎಲ್ಲ ಅಂಗಗಳ ಪರಿಪೂರ್ಣ ಜ್ಞಾನ. ಅವರು ಗಾಂಧಿಯನ್ ಆದ್ದರಿಂದ ಏನಾಯಿತು ಅಂದರೆ ಅಂತ ಹೇಳಿದ್ರೆ ಅವರು ಸರಳವಾಗಿ ಕಾಣಿಸ್ಕೊಂಡ್ರು ಲೋಕಕ್ಕೆ. ಅವರು ನಮ್ಮ ಹಾಗೆ ಕೋಟು ಪ್ಯಾಂಟೆಲ್ಲ ಹಾಕ್ಕೊಂಡು ಸಿಗರೇಟೆಲ್ಲ ಹೇಳ್ಕೊಂಡು, ಅಲ್ಲ ಸಿಗರೇಟೆಲ್ಲ ಹೇಳಿದ್ರೆ ಇಷ್ಟು ಬದುಕಿರಲಿಲ್ಲ ಅವರು. ಮತ್ತೆ ಮಾಡ್ತಾರೆ, ವೇಷ ಹಾಕಿದ್ರೆ ಅವ್ರಿಗೆ ತುಂಬ ಗೌರವ ಬರ್ತಾಯಿದೆ. ಭಾಳ ಸಿಂಪಲ್ ಆಗಿದ್ದರಿಂದ ಅವರಿಗೆ ಅಷ್ಟೆಲ್ಲ ಜ್ಞಾನ ಇದೆ ಅಂತೇಳಿ ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅನೇಕರು ನನ್ನ ಹತ್ರ ಹೇಳೋದು, ಅನೇಕಲ್ಲ, 1-2 ಜನ ಭಾಳ ಮುಖ್ಯ ವ್ಯಕ್ತಿಗಳು ಮೊದಲೇ ಮಾಡೋರು ಬಂದವರು ಹೇಳೋದು, ಅದರಲ್ಲಿ ಬಂದಿರೋ ಎಲ್ಲ ವಿಷಯ ಬಹುಶಃ ಅವರು ಹೇಳಿದಲ್ವೋ ಅಂತ ಕಾಣ್ತದೆ ಅಂತ ಹೇಳಿದ್ರು. ನಾನು ಹೇಳಿದೆ, ಇಲ್ಲಿಂದ ಅಲ್ಲಿಗೆ ಇರೋದು 4 ರೂಪಾಯಿ ಆಗ ಒಂದು ಬೆಟ್ಟಿಗೆ, ದಯವಿಟ್ಟು ಇವತ್ತೇ ನೀವು ಹೋಗ್ಬೇಕು, ಇಲ್ಲ ನಾಳೆ ಬೆಳಗ್ಗೆ ಆದರೂ ಹೋಗಿ,
ಹೋಗಿ ಒಂದು ಕೇಳಿ, ಈ ಪುಸ್ತಕ ಇಟ್ಕೊಂಡು ಹೋಗಿ ಇದು ಹೌದಾ ನೀವು ಹೇಳಿದ್ದು ಹೌದು ಅಂತ ಅವ್ರಿಗೆ ಕೇಳಿ, ನಿಮಗೆ ಅವರು ಹೇಳ್ತಾರೆ. ಯಾಕಂದರೆ ಅದು ತಪ್ಪಲ್ಲ ಅವ್ರು ಕೇಳಿ. ಆ ರೀತಿ ಸಿಂಪ್ಲಿಸಿಟಿ ಮಾಡೋದು ಕೂಡ ಅಪರಾಧವೇ ಕಾಣ್ತದೆ ನನಗೆ. ನೀವು ಮಾಡರ್ನ್ ಸೆಟ್ಟಿಂಗ್ಸ್ಲಿರೋ ಮಾಡರ್ನ್ ಆಗಿ ಕಾಣಿಸ್ಬೇಕು. ಇಲ್ಲಿ ಯಕ್ಷಗಾನ ಇವತ್ತಿನ ಒಂದು ಈ ಬೆಳಕಿನಲ್ಲಿ, ಗೋಪಾಲ ಸಾಧನೆ ಬೆಳಕಿನಲ್ಲಿ ಒಂದು ಮಾತು ಹೇಳುವಂಥದ್ದು, ಇವತ್ತು ಯಕ್ಷಗಾನ 1, 2 ತೆಂಕು ಬಡಗು ಮಾತಿಲ್ಲ. ತೆಂಕಿನಲ್ಲೂ ಬಡಗಿನಲ್ಲೂ ಎಲ್ಲ ತಿಟ್ಟುಗಳಲ್ಲೂ ಕೂಡ 2 ಮುಖ್ಯವಾದ ಕವಲುಗಳನ್ನು ನಾವು ಕಾಣ್ತೇವೆ. ಒಂದು ಪೂರ್ವಾಚಾರ, ಇನ್ನೊಂದು ಆಧುನಿಕ ಆಚಾರ. ಈ ಆಧುನಿಕ ಆಚಾರ ಏನಂತಂದರೆ ಯಥಾಸಾಧ್ಯ ನನಗೆ ಅಷ್ಟೇ ಆಗೋದು, ಬೇಕಾದ್ರೆ ತಗೊಳ್ಳಿ, ಇಲ್ಲೇ ಹೋಗಿ ನಾನಿಲ್ಲ ಇದ್ದೆ ಅಂತ ಹೇಳಿಬಿಡ್ತೇನೆ ಅವನು. ನನಗೆ ಅದೆಲ್ಲ ಹೇಳಿ ಬರಲಿಲ್ಲ. ಹಿಂದೆ 40 ಪ್ರಸಂಗ ಬಾಯ್ಪಾಠ ಇತ್ತು ಭಾಗವತರಿಗೆ. ಪದ್ಯ ಬಾಯ್ಪಾಠ ಇಲ್ಲದ್ರೆ ಹಿಂದೆ ಭಾಗವತರು ಹಾಡೋದಿಲ್ಲ. ಶೇಷಗಿರಿ ಭಾಗವತರು ಅಷ್ಟು ದೊಡ್ಡ ಹೆಸರಲ್ವಾ, ಅವರು 2-3 ಪ್ರಸಂಗ ಬಂದರೆ ಅವರು ಹಾಡೋದಿಲ್ಲ. ಗೋರ್ಪಾಟಿ ಇತರ ಪಾಠಗಳು ಬಿಟ್ಟು ಕೊಡ್ತಿದ್ರು, ಅವರು ಹಾಡೋದು. ಶಶಿಪ್ರಭಾ ಪ್ರಣಯ ಅಥವಾ ಅಂದರೆ ಶ್ರೀಮಂತ ಕುಬಾಕರಣ ಇದೆಲ್ಲ ಬಂದರೆ ಗೋರ್ಪಾಟಿಗೆ ಬಿಟ್ಕೊಡ್ತಾರೆ. ಅಂದರೆ ಬಾಯ್ಪಾಠ ಇರೋದು ಭಾಳ ಮುಖ್ಯ. ಇವತ್ತು ಬಾಯ್ಪಾಠ ಬಿಟ್ಟು ಗಜಮುಖದ ಬಗ್ಗೆ ಅನ್ನೋದಕ್ಕೆ ಪುಸ್ತಕ ಹಿಡಿಬೇಕಾದಂಥ ಪರಿಸ್ಥಿತಿ ಉಂಟು ಇವತ್ತು ನಮಗೆ. ಭಾಳ ಶೋಚನೀಯವಾಗಿ. ಇದಕ್ಕೆ ನೀವು ತಯಾರಾಗಿದ್ರೆ, ಉಳಿದುಕೊಳ್ಳಿದ್ರೆ ನಮಗೆ ಆಗೋದಿಲ್ಲ. ಯಾಕೆ ಮಾಡಬೇಕು ನಾವು ಅಂಥ ಆಟವನ್ನು? ನಾವು ಯಾಕೆ ಪ್ರಮೋಟ್ ಮಾಡಬೇಕು, ಯಾಕೆ ಕೇಳಬೇಕು? ಅದು ನಾವು ಪ್ರೇಕ್ಷಕರು, ಇಲ್ಲಿ ಕೂತಿರೋ ನಾವು ಸಮಸ್ತರು ಕೇಳಬೇಕಾದಂಥ ಪ್ರಶ್ನೆ. ನಿಮಗೆ ಸರಿಯಾಗಿ ಆಡಲಿಕ್ಕೆ ಬರುವುದಿಲ್ಲ ಅಂತೇಳಿ ಆದರೆ ನೀವು ವೇಷಧಾರಿ ಅಂತಲೇ ಯಾಕೆ ಹೆಸರು ತಾಗಿಸ್ಬೇಕು? ಆ ಕೆಲಸಕ್ಕೆ ಯಾಕೆ ಹೋಗಬೇಕು? ನಿಮಗೆ ಹಾಡಲಿಕ್ಕೆ ಬರುವುದಿಲ್ಲ, ಬಾಯ್ಪಾಠ ಮಾಡಲಿಕ್ಕೆ ಬರುವುದಿಲ್ಲ, ಓದಲಿಕ್ಕೆ ಬರುವುದಿಲ್ಲ. ನುಡಿತಾಳದ ಪದ್ಯವನ್ನು ಜಂಪಿತಾಳದ ಪದ್ಯವಾಗಿ ಓದಲಿಕ್ಕೆ ಬರುವುದಿಲ್ಲ. ತಕ್ಕ ತಕ್ಕಿಟ ತಕ್ಕ ತಕ್ಕಿಟ ತಕ್ಕ ತಕ್ಕಿಟ ಹೇಳಿದರೆ ತಕ್ಕಿಟ ತಕ್ಕ ದಿಮ್ಮಿ ತಕ್ಕಿಟ ತಕ್ಕ ಹಾಗೆ ಓದಬೇಕಾಗ್ತದೆ. ಓದಲಿಕ್ಕೆ ಬರುವುದಿಲ್ಲ. ಉದಯವಾಣಿ ಹೇಳಿದ್ರೆ ಓದಿದಾಗ ಒಂದು ಪದ ಹೇಳ್ತಾರೆ. ಹಾಗಾಗಿ ಈ ಯಥಾಸಾಧ್ಯ ಪರಂಪರೆ, ಯಥಾಸಾಧ್ಯ ಪರಂಪರೆ ಅಂತ ಹೇಳ್ತೀನಿ ನಾನು. ಮತ್ತು ಪೂರ್ವಾಚಾರ ಪದ್ಧತಿ. ಈ ಪೂರ್ವಾಚಾರ ಪದ್ಧತಿಯಲ್ಲಿ ಶಾಸ್ತ್ರೀಯತೆ ಇದೆ. ಪದ್ಯ ಹಾಡುವುದರಲ್ಲಿ, ಪದ್ಯವನ್ನು ಓದುವುದರಲ್ಲಿ, ಪದ್ಯದ ಮಧ್ಯದಲ್ಲಿ ಅಂತ ಹೇಳಿದ್ರೆ ಅದು ಕೋರಿಯೋಗ್ರಫಿ. ನಾವು ಕೋರಿಯೋಗ್ರಫಿ ಅನ್ನೋ ಶಬ್ದವನ್ನು ಅದು ಕೋರಿಯೋಗ್ರಫಿ ಮಾಡ್ತಾರೆ ಶಬ್ದಗಳನ್ನು ಹೀಗೆ ಹೇಳ್ತಾ ಇದ್ದೀವಿ. ಕೋರಿಯೋಗ್ರಫಿ ಇದೆ, ಮಧ್ಯದಲ್ಲಿದೆ. ಮಧ್ಯದಲ್ಲಿ ಪೆಟ್ಟೆ ಕೋರಿಯೋಗ್ರಫಿ ಅದು. ನೀವು ಖುಷಿ ಬಂದ ಹಾಗೆ ಲಯವನ್ನು ಹಿಡಿದು ತರ 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 ಮಾಡಿದರೆ ಅದು ಯಕ್ಷಗಾನ ಆಗೋದಿಲ್ಲ. ಇದು ಪೂರ್ವಾಚಾರವನ್ನು ಇಟ್ಕೊಂಡ್ರೆ ಅದು ತನ್ನಷ್ಟಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಪಡಿತದೆ. ನನಗೆ ಅನೇಕ ಸಾರಿ ಈಗ ದುಃಖ ಏನಂದರೆ, ಗೋಪಾಲಯ್ಯ ಬರ್ತಾ ಇದ್ದಾರೆ. ಎಲ್ಲರ ಪರವಾಗಿ ನಮಸ್ಕಾರಗಳು. ಅದು ಸ್ವಲ್ಪ ಬಂದರೆ ಕೂಡಲೇ ಸ್ವಲ್ಪ ಕೂರಿಸಿದ್ರೆ ಆಗ್ತಿತ್ತು. ಸಡನ್ಲಿ ಕರ್ಕೊಂಡು ಹೋದ್ರ, ಕೂರಿಸಿ ಎತ್ಕೊಂಡು ಹೋದರೆ ಒಳ್ಳೇದು. ಜಾಸ್ತಿ ಏನು ಭಾರ ಇಲ್ಲ ಅಲ್ಲ.
ಬೇರೆ ಜೋಸ್ ಒಂದು ಶತಮಾನದ ಯಕ್ಷಗಾನ ನಮ್ಮ ಒಂದು ಸನ್ನಿಧಾನ ಆಗಿದೆ. ನನ್ನ ಕೊನೆಯ ಘಟ್ಟಕ್ಕೆ ಬಂದೇನೆ. ಒಂದೇ ಮಾತು ಹೇಳಿ ನಾನು ಮುಗಿಸ್ತೇನೆ. ಒಂದು ಏನಂದರೆ, ಡಾಕ್ಟರ್ ಶಿವರಾಮ್ ಕಾರಂತರು ಯಕ್ಷಗಾನದ ಅಧ್ಯಯನ, ಅದನ್ನು ಕಾಪಿಡುವ ರೀತಿ ಇತ್ಯಾದಿಗಳನ್ನು ಹೇಳಿ ನಮ್ಮಂಥವರನ್ನು ಪ್ರಚೋದನೆ ಮಾಡಿ ಮುಂದಕ್ಕೆ ತಂದರು. ಆದರೆ ಅವರು ಕೊನೆಗೆ ಇದನ್ನು ಹೊರದೇಶಕ್ಕೆ ತಗೊಂಡು ಹೋಗಬೇಕು, ಕನ್ನಡ ನಾಡಿನ ಗಡಿ ದಾಟಿಸ್ಬೇಕು ಅಂತ ಹೇಳೋದಕ್ಕೆ ಅವರೇ ಪ್ರಯೋಗ ಮಾಡಿದರು. ಅನೇಕ ಪ್ರಯೋಗ ಮಾಡಿ ಯಕ್ಷಗಾನಕ್ಕೆ ಹೊರತಾದ ಅಂಶಗಳನ್ನು ಅವರು ತಂದರು. ಇದು ಒಂದು ಪ್ರೇರಣೆ ಬಾಕಿದ್ದವರಿಗೆ, ಅಂದರೆ ಅಷ್ಟು ಅಧ್ಯಯನ ಮಾಡದವರಿಗೆ. ಕಾರಂತರು ಬದಲಾವಣೆ ಮಾಡಿದ್ದಾರೆ, ನಾವು ಮಾಡಬಹುದು ಅಂತ ಅನ್ನುವಂಥ ಒಂದು ವ್ಯತ್ಯಾಸ. ಅವರ ಗುರುಗಳ ಕಾಲದಲ್ಲಿ ಎರಡು ವ್ಯತ್ಯಾಸ ಆಗಿದ್ದಾರೆ. ಒಂದು ಪುಂಗಿ ಶ್ರುತಿ ಇದ್ದಲ್ಲಿಂದ ಹಾರ್ಮೋನಿಯಂ ತಂದದ್ದು ಶೇಷಗಿರಿ ಭಾಗವತ, ನಿಂತುಕೊಂಡು ಪದ ಹೇಳ್ತಾ ಇದ್ದ ಭಾಗವತರು ಕೂತ್ಕೊಂಡು ಹಾಗೆ ಮಾಡಿದ್ದು ಶೇಷಗಿರಿ ಭಾಗವತ. ಮುಂದೆ ಅದಕ್ಕೆ ಒಪ್ಪಿಗೆ ಸಿಗ್ತದೆ. ಇದು ಎರಡು ಬಹಳ ದೊಡ್ಡ ನಾದಕ ಸಂಬಂಧಪಟ್ಟು ನೀವು ಸ್ಟುಡಿಯೋಸ್ಗೆ ಹೋದಾಗಿದ್ರೆ ಅದು ಎಷ್ಟು ದೊಡ್ಡ ವ್ಯತ್ಯಾಸ ಅನ್ನೋದು ಗೊತ್ತಾಗುತ್ತೆ. ರಂಗಸ್ಥಳದಲ್ಲಿ ಮಂಚ ಬಂದದ್ರಿಂದ ಇಡೀ ಹಿಂದುಗಡೆ ಆಗುವ ಎಲ್ಲ ರಂಗದ ಕಾರ್ಯಕ್ರಮಗಳಿದ್ದು ತುಂಬ. ಅದಕ್ಕೆಲ್ಲ ಅಡಚಣೆ ಆಯಿತು, ಅದು ಸ್ಟಾಪ್ ಆಯಿತು. ನಾನೇ ನೋಡಿದೆ, ನನ್ನ ಕಾಲದಲ್ಲಿ ನೋಡಿದೆ ಒಂದೆರಡು ಸಂದರ್ಭಗಳು. ಕಿರಾತ ಬಂದು ಕುಣಿಯುವಂಥದ್ದು ಇತ್ಯಾದಿ ಬಹಳ ಸೀಮಿತವಾದ ಒಂದೆರಡು ವಿಷಯಗಳಿಗೆ ಮಾತ್ರ ಹಾಗೆ ಹಿಂದಿನ ಇದನ್ನು ಉಪಯೋಗ ಮಾಡಿದ್ರು. ಅದು ಸಂಪೂರ್ಣ ಸ್ಟಾಪ್ ಆಗಿದೆ. ಗೋಪಾಲ್ ರಾಯರು ಅವರ ಕಾಲದಲ್ಲಿ ಮೊಣಕೈ ಗಾತ್ರದ ಮೊದಲೇ ಅಂತ ತರ್ತಾರೆ. ಸ್ವಲ್ಪ ಈಚೆ ಧ್ಯಾನ ಇಟ್ಕೊಳ್ಬೇಕು. ಇದೆರಡು ಒಂದೇ ಅಲ್ಲ. ಕಾರಂತರು ಮಾಡಿದ್ದು ಶೇಷಗಿರಿ ಭಾಗವತರು ಮಾಡಿದ್ದಕ್ಕೆ ಸಮನಾದದ್ದು ಅಲ್ಲ, ದಯವಿಟ್ಟು ಗಮನಿಸಬೇಕು. ಏನಂದರೆ ಅಲ್ಲಿ ನಾದದ ಸ್ಥಾಯಿ ಮಾತ್ರ ಬದಲಾವಣೆ ಆಗಿದೆ. ಮೊದಲೇ ಮುಚ್ಚಿಗೆ ಬದಲಾವಣೆ ಆಗಲಿಲ್ಲ, ಅದಕ್ಕೆ ಶಾಯಿ ಹಾಕೋ ಕ್ರಮ ಬದಲಾವಣೆ ಆಗಲಿಲ್ಲ, ಮೊದಲೇ ಬಾರಿಸುವ ಹಸ್ತಕರಣದಲ್ಲಿ ಏನು ವ್ಯತ್ಯಾಸ ಆಗಲಿಲ್ಲ. ಬಂದದ್ದೇನೆಂದರೆ ನಾದವನ್ನು ಏಕದಂ. ಅದು ಶೇಷಗಿರಿ ಭಾಗವತರಿಗೆ ಅತ್ಯಂತ ಪ್ರಿಯವಾದ್ದು. ಶೇಷಗಿರಿ ಭಾಗವತರ ಎದುರಿಗೆ ಜೋಡಾಟದಲ್ಲಿ ತಯಾರಾದ ಮೊದಲೇ ಅದುವೇ ಮುಂದೆ ಶೇಷಗಿರಿ ಭಾಗವತರಿಗೆ ಅತ್ಯಂತ ಅಪೇಕ್ಷಣೀಯವಾದ ಬಹಳ ಇಷ್ಟವಾದ ವಾದ್ಯ ಆಯಿತು. ನಿನ್ನ ಜಂಗ ತೆಗಿ ಹೊರಗೆ ಅಲ್ವಾ, ಜಂಗ ತಾದ ಹೊರಗಿದೆ ಮೊದಲು ಅಂದರೆ ಅರ್ಧರಾತ್ರಿ ಆದ ಕೂಡಲೇ ಮಾಡ್ತಾಯಿದ್ರು. ಹಾಗಾಗಿ ಅವರ ಕೊಡುಗೆ ಯಕ್ಷಗಾನದ ಸುಧಾರಣೆ, ನಿಜವಾದ ಸುಧಾರಣೆ ಅನ್ನೋದನ್ನು ದಯವಿಟ್ಟು ಗಮನಿಸಬೇಕು. ನಾನು ಹೇಳಿ ತಪ್ಪು ಉಂಟೋ ಹೌದೋ ಅನ್ನೋದನ್ನು ನೀವೇ ಪರಾಮರ್ಶೆ ಮಾಡಬೇಕು. ನಾನು ನಿರ್ಣಯ ಹೇಳ್ತೇನೆ. ಎಲ್ಲ ಬದಲಾವಣೆಗಳನ್ನು ಸುಧಾರಣೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸುಧಾರಣೆ ಆದದ್ದು ಹೌದಾಗಿದೆ. ಇವತ್ತು ಯಾಕೆ ದೇವಟಿಗೆ ಬೆಳಕಿಗೆ ಅಲ್ಲಲ್ಲಿ ಯಾಕೆ ಬರ್ತಾರೆ ಜನ? ರಾಘವನಿಗೆ ಹುಚ್ಚು ಅಂತ ಇಟ್ಕೊಳ್ಳಿ. ಅದು ಗೋಪಾಲ್ ರಾಯರು ಯಾವುದನ್ನು ಹುಚ್ಚಿನಿಂದ ಮಾಡಿದ್ರು ಇಟ್ಕೊಳ್ಳಿ. ನೀವು ಯಾಕೆ ಹುಚ್ಚು ಕಟ್ತೀರಿ? ಹಾಗಾದರೆ ಅದರೊಳಗೆ ಏನೂ ಇದೆ, ಅದರೊಳಗೆ ಏನು ಸತ್ವ ಇದೆ. ಆ ಸತ್ವವನ್ನು ಹೊರಗೆ ತೆಗೆಯುವಂಥ ಹೊಸ ಪ್ರಯತ್ನ ಉಂಟಲ್ಲ, ಅದುವೇ ಸುಧಾರಣೆ. ಆ ಪ್ರಯತ್ನಕ್ಕೆ, ಆ ಕಷ್ಟ ಸಹಿಷ್ಣುತೆಗೆ ನಾವು ತಯಾರಿಲ್ಲ ಅಂತ ಹೇಳಿದ್ರೆ ಯಕ್ಷಗಾನ ತಳ್ಳಿ ಹೋಗಬಾರದು. ನೀವು ಧರ್ಮಕ್ಕೆ ದುಡಿಲಿಕ್ಕೆ ಆಗ್ತದೆ, ಧರ್ಮಕ್ಕೆ ದುಡ್ಡು ಸಿಗ್ತಂತೇಳಿ ಯಕ್ಷಗಾನ ನಂಬುವುದಿಲ್ಲ. ಒಬ್ಬ ಒಂದು ಫ್ರೆಕ್ಸಿನಲ್ಲಿ ಅಥವಾ ಯಾವುದೋ ಶಾಲೆಯಲ್ಲಿ ಕೆಲಸ 6 ಗಂಟೆ 8 ಗಂಟೆ ಕೆಲಸ ಮಾಡ್ತಾರೆ. 8 ಗಂಟೆ ಕೆಲಸ ಮಾಡ್ತಾರೆ. 8 ಗಂಟೆ ಕೆಲಸ ಕಲಾವಿದರಿಗೆ ಬರ್ತದ? ಸರಿ ಆಲೋಚನೆ ಮಾಡಿ. 2 ಭಾಗವತರಿದ್ದಾರೆ, 2 ಮಧ್ಯೆ ಇದ್ದಾರೆ, ಆಮೇಲೆ 3 ಜನ, ಇಬ್ಬರಲ್ಲ. ಹೆಚ್ಚು ಅಂದರೆ 10 ಪದ, ದಿವಸಕ್ಕೆ 10 ಪದ ಹೆಚ್ಚು ಅಂತ ಹೇಳಿ ಇಡೀ ರಾತ್ರಿ ಇದಕ್ಕೆ 3 ಜನ. ಕೆಲವು ಪಾತ್ರೆಗೆ ಮುದ್ದೆ ಬರ್ತದೆ, ಅದು ಹೆಚ್ಚು ಕೆಲಸ ಇಲ್ಲ. ಅವರಿಗೆ ಉತ್ತಮ ಸಂಭಾವನೆ ಇದೆ ಅಂತೆ. ಹಾಗಾಗಿ ಸಂಭಾವನೆ ಇಲ್ಲದೆ ಅದು ಅನಾಕರ್ಷಕ ಅಲ್ಲ. ನೀವು ಆಕರ್ಷಣೆ, ನೀವು ಬರಬೇಕು. ಯಾರಿಗೆಲ್ಲ ಆಸಕ್ತಿ ಇದೆಯೋ ಬರಬೇಕು. ಬಂದರೆ ಅವ್ರಿಗೆ ಒಳ್ಳೆ ಕೊರಳು ಇರಬೇಕು, ಅವ್ರಿಗೆ ಶುದ್ಧ ರಮ್ಯತೆ ಇರಬೇಕು,
ಒಳ್ಳೆಯ ರೂಪ ಇರಬೇಕು, ಆಳಂಗ ಇರಬೇಕು, ಆಮೇಲೆ ಬೌದ್ಧಿಕರಾಗಬೇಕು. ಇವತ್ತಿನ ಹಾಗೆ ಒಂದು ಹೆಡಿಗೆ ಕುಣಿಯೋದು ಏದು ಸುತ್ತಲೂ ಎರಡು ಮಾತು ಹೇಳಿ ಹೋಗೋದಲ್ಲ. ಅಲ್ಲಿ ಬೌದ್ಧಿಕವಾದ ನಾವು ವಿಷಾದದಿಂದ ಹೇಳ್ತೇನೆ, ಕಳೆದ ಒಂದು 30-40 ವರ್ಷಗಳಲ್ಲಿ ಯಕ್ಷಗಾನ ರಂಗದಲ್ಲಿ ಬೌದ್ಧಿಕತೆಯೇ ಇಲ್ಲ. ಕೇವಲ ಮ್ಯಾನ್ಯುವಲ್ ಲೇಬರ್ ನಡೀತಾ ಇದೆ. ಮ್ಯಾನ್ಯುವಲ್ ಲೇಬರ್ ನಿಮಗೆ ಯಾವುದೇ ಇದರಲ್ಲಿ ಜಾನಪದದಲ್ಲಿ ಸಿಗ್ತದೆ ನಿಮಗೆ. ಇಲ್ಲಿ ಬರೋದು ಬೌದ್ಧಿಕವಾದ ಕೆಲಸ. ಇದು ಬಹಳ ದೊಡ್ಡ ನಷ್ಟವನ್ನು ನಾವು ಮಾಡಿಕೊಂಡಿದ್ದೇವೆ. ಅದರ ಪಾಯಿಂಟರ್ ಆಗಿ ನಮ್ಮ ಮುಂದೆ ಜೀವಂತವಾಗಿ ಗೋಪಾಲರಾಗಿದ್ದಾರೆ. ಅವರಿಗೆ ಪ್ರಣಾಮ ಸಲ್ಲಿಸಿ ಮಾತು ಮುಗಿಸ್ತೀನಿ.